ಮೊದಲು ನಮ್ಮ ಪಂಚಾಯತ್ ಗ್ರಂಥಾಲಯವು ಶಿಕ್ಷಣ ಇಲಾಖೆಯಲ್ಲಿತ್ತು. ಇದೀಗ ಗ್ರಾಮ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಶಿಫ್ಟ್ ಆಗಿದೆ. ನಮ್ಮಲ್ಲಿ ಸಾಧಾರಣ 5687 ಪುಸ್ತಕಗಳಿದೆ. ಮಕ್ಕಳಿದ್ದು ಸ್ಪರ್ಧಾತ್ಮಕ ಕಾದಂಬರಿ ಎಲ್ಲ ಪುಸ್ತಕಗಳು ಇಲ್ಲಿ ಕಾಲಕ್ಕೆ ಬಂದು ಓದ್ಕೊಂಡು ಮನೆಗೆಲ್ಲ ತಗೊಂಡು ಹೋಗ್ತಾರೆ. ಮತ್ತು DG ವಿಕಸನದವರಿಂದ ಒಂದು ಲ್ಯಾಪ್ಟಾಪ್ ಮತ್ತು ಪಂಚಾಯತ್ ವತಿಯಿಂದ ಒಂದು ಸಿಸ್ಟಮ್ ಕೊಟ್ಟಿದ್ದರು. ಅದಂದರೆ ಇದು ಅಂತರ್ಜಾಲ ಸೇವೆಯನ್ನು ಸಹ ನಾವು ಒದಗಿಸ್ತಾ ಇದ್ದಾರೆ ಪಂಚಾಯತಿನವರು. ಮತ್ತು ತುಂಬ ಮಕ್ಕಳು ತುಂಬ ಬರ್ತಾರೆ. ಹಳೆಯ ಓದುಗರು ಪೇಪರ್ ಓದಲಿಕ್ಕೆ ದಿನ ತುಂಬ ಜನ ಬರ್ತಾರೆ. ಕಾದಂಬರಿಗಳು ಸುಮಾರು ಒಂದು 600-700 ಕಾದಂಬರಿಗಳು ಉಂಟು ನಮ್ಮಲ್ಲಿ. ಸ್ವಲ್ಪ ಬೇಡಿಕೆ ಅದಕ್ಕೆ ಜಾಸ್ತಿ. ಮತ್ತು ಮಕ್ಕಳದ್ದು ವಿವಿಧ ಬೇರೆ ಬೇರೆ ಪುಸ್ತಕಗಳೆಲ್ಲ ಇಲಾಖೆ ಕಾಲಕ್ಕೆ ಕಳಿಸ್ತಾ ಇದ್ದಾರೆ. ಪಂಚಾಯತ್ ರಾಜ್ ಇಲಾಖೆಗೆ ಬಂದ ಮೇಲೆ ಇದು ತುಂಬ ಇಂಪ್ರೂವ್ ಆಗಿದೆ. ಮೊದಲು ಅಷ್ಟು ಶಿಕ್ಷಣ ಇಲಾಖೆಯಲ್ಲಿರುವಾಗ ಸ್ವಲ್ಪ ಅಂದರೆ ಬಜೆಟ್ ಎಲ್ಲ ಕಡಿಮೆ ಇದ್ದದಕ್ಕೋಸ್ಕರ ನಮಗೆ ಇಷ್ಟೊಂದು ಐಟಮ್ಸ್ ಪುಸ್ತಕನೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇತ್ತು. ಈಗ ಪಂಚಾಯತ್ ಪ್ರತಿ ತಿಂಗಳು ನಾವು ಒಂದು ವಿಶೇಷ ಕಾರ್ಯಕ್ರಮ, ಓದುವ ಬೆಳಕು ಮತ್ತು ವಿಶೇಷ ಪರಿಸರ ದಿನಾಚರಣೆ, ಇಂಥ ದಿನಾಚರಣೆಗಳನ್ನೆಲ್ಲ ಗ್ರಂಥಾಲಯದಲ್ಲಿ ಆಚರಿಸ್ತಿದ್ದೇವೆ. ಸಂವಿಧಾನಾತ್ಮಕ ಕಾರ್ಯಕ್ರಮಗಳು ಅಂದರೆ ಪೀಠಿಕೆ ಓದುವುದರಿಂದ ಹಿಡಿದು ಮಕ್ಕಳಿಗೆ ವಿವಿಧ ಮನೋರಂಜನೆ ಮತ್ತು ಆಟ ಸಾಮಾನು, ಚೆಸ್, ಕೇರಮ್ಮು, ಬ್ಯಾಡ್ಮಿಂಟನ್ ಮತ್ತು ತುಂಬ ಆಟ ಸಾಮಾನುಗಳನ್ನು ಕಿಟ್ಗಳನ್ನು ಒದಗಿಸಿದೆ. ಅಂದರೆ ಖಾಲಿ ಓದಲ್ಲೇ ಮಕ್ಕಳಿಗೆ ಹೇಳಿದ್ರೆ ಶಾಲೆಯಲ್ಲೂ ಓದೋದು ಇಲ್ಲೂ ಸಹ ಓದೋದು ಅಂತೇಳಿ ಅಷ್ಟು ಬರುವುದಿಲ್ಲಲ್ಲ. ಅದಕ್ಕೋಸ್ಕರ ವಿವಿಧ ಗೇಮ್ಗಳನ್ನಿಟ್ಟು ಮತ್ತು ಬೇಸಿಗೆ ಶಿಬಿರಗಳನ್ನೆಲ್ಲ ಮಾಡಿ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಪಂಚಾಯತ್ ರಾಜ್ ಇಲಾಖೆ ತುಂಬ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ತುಂಬ ಉತ್ತಮ ಸ್ಥಿತಿಗೆ ತರುವಲ್ಲಿ ಸಹಾಯಕವಾಗಿದೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ.